ಎಲ್ಲ ಹಿಂಗೆ ಸ್ಟೆಪ್ ಹತ್ತಾ ಇದ್ದಾಗ ಫೋಟೋ ಏನೋ ತೆಗಿತಾ ಇದ್ರಂತೆ. ಜಸ್ಟ್ ಹಿಂಗ್ ಸ್ಟೆಪ್ ಹತ್ತಿ ತಿರುಗಿ ನೋಡೋಗ ಮಗುನ ಮಿಸ್ಸಿಂಗ್. 15 ವರ್ಷ ಆಗಿದೆ ಅಷ್ಟೇ. ಅವ್ರಿಗೀಗ ಮಲೆಯಾಳ ಪಾಲಕ್ಕಾಡವ್ರಲ್ಲ, ಭಾಷೆ ಗೊತ್ತಿಲ್ಲದೆ ಸ್ವಲ್ಪ ಪ್ರಾಬ್ಲಮ್ ಆದ್ರೂ ಹುಡುಕಿದಾರಂತೆ ಅಲ್ಲಿ. ಮಡಿಕೇರಿಯ ತಡಿಯಾಂಡಮೋಳ್ ಟ್ರಕ್ಕಿಂಗ್ನ ನಾಪತ್ತೆ ಪ್ರಕರಣ ಸುಖಾಂತ್ಯ ಕಾಣುವ ಮುನ್ನವೇ ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದಲ್ಲಿ ಪ್ರವಾಸಿ ಯುವತಿಯೊಬ್ಬಳು ನಿಗೂಢ ರೀತಿಯಲ್ಲಿ ಕಾಣೆಯಾಗಿದ್ದಾಳೆ. ಇದು ಈಗ ಪ್ರವಾಸಿ ವಲಯದಲ್ಲಿ ತೀವ್ರ ಆತಂಕವನ್ನು ಮೂಡಿಸಿರುವಂಥದ್ದು. ಏನಾಗ್ತಾ ಇದೆ ಇಲ್ಲಿ ಅಂದರೆ ಯಾಕೆ ಈ ಘಟನೆ ಆಯಿತು ಅಂದರೆ, ಇತ್ತೀಚೆಗಷ್ಟೇ ಮಡಿಕೇರಿ ಭಾಗದಲ್ಲಾದಂಥ ಘಟನೆ ನಂತರ ಈ ಕೇರಳದ ಯುವತಿ ಕಾಫಿನಾಡ್ನಲ್ಲಿ ಮಿಸ್ಸಿಂಗ್ ಆಗಿರೋದು. ಶ್ರೀನಂದ ಅನ್ನುವಂತಹ ಯುವತಿ ಏನು ಆ ಚಂದ್ರದ್ರೋಣ ಪರ್ವತದ ಮಾಣಿಕ್ಯದಾರ ಭಾಗದಲ್ಲಿ ಅವರ ಕುಟುಂಬದವರ ಜೊತೆ ಮುಳ್ಳಯ್ಯನಗಿರಿಗೆ ಟ್ರಿಪ್ ಬಂದಿದ್ದಾಗ ಆ ಭಾಗದಲ್ಲಿ ಹೋಗ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಕಾಣೆ ಆಗ್ತಾರೆ. ಫೋಟೋ ತೆಗೆಯುವಂಥ ಸಂದರ್ಭದಲ್ಲಿ ಯುವತಿ ನಾಪತ್ತೆ ಆಗ್ತಾರೆ. ಕುಟುಂಬಸ್ಥರು ಜೊತೆಗೆ ಇರ್ತಾರೆ, ಆದರೆ ಆ ಸ್ಟೆಪ್ಸ್ನ ಭಾಗದಲ್ಲಿ ಫೋಟೋ ತೆಗಿತಾ ಇದ್ವಿ, ತತ್ಕ್ಷಣಕ್ಕೆ ಅವರು ಕಾಣಿಸ್ತಿಲ್ಲ ಅಂತ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಇದಾದ ನಂತರ ಸಂಪೂರ್ಣ ಅವರ ಹುಡುಕಾಟವನ್ನು ಅರಣ್ಯ ಸಿಬ್ಬಂದಿ ಸೇರಿದಂತೆ ಸ್ಥಳೀಯ ಆಡಳಿತ ಪ್ರಯತ್ನವನ್ನು ಮಾಡ್ತಾ ಇದೆ. ಮಧ್ಯರಾತ್ರಿ 1 ಗಂಟೆವರೆಗೂ ಕೂಡ ಹುಡುಕಾಟವನ್ನು ನಡೆಸಲಾಗಿದೆ. ಡ್ರೋನ್ನ ಮೂಲಕ ಕೂಡ ಹುಡುಕಾಟ ನಡೆಸಲಾಗ್ತಾ ಇದೆ. 30ಕ್ಕಿಂತ ಹೆಚ್ಚು ಸಿಬ್ಬಂದಿ ಪೂರ್ತಿ ರಾತ್ರಿ ಇಲ್ಲಿ ಹುಡುಕಾಟವನ್ನು ಮಾಡಿದ್ದಾರೆ. ಶೋಧ ಕಾರ್ಯ ಈಗಲೂ ಕೂಡ ಮುಂದುವರೆದಿದೆ. ಆದರೆ ಶ್ರೀನಂದ ಪತ್ತೆಯಾಗಿಲ್ಲ ಅನ್ನುವಂಥ ಆತಂಕ ಕುಟುಂಬಸ್ಥರಲ್ಲಿದೆ. ಕೇರಳದಿಂದ ಅವರ ಕುಟುಂಬಸ್ಥರು ಏನು ಬಂದಿದ್ದು ಇಲ್ಲಿ ಭಾಷೆ ಕೂಡ ಗೊತ್ತಿಲ್ಲದೆ, ಈ ಭಾಗದಲ್ಲಿ ಏನು ಮಾಡಬೇಕು ಗೊತ್ತಿಲ್ಲದೆ ಪರದಾಡ್ತಾ ಇದ್ದಾರೆ. ಸದ್ಯಕ್ಕೆ ಸ್ಥಳೀಯ ಆಡಳಿತ ಇರಬಹುದು, ಹಾಗೆ ಅರಣ್ಯ ಇಲಾಖೆ ಅವರಿಗೆ ಸ್ಪಂದಿಸ್ತಾ ಇದೆ. ಹುಡುಕಾಟ ನಡೆದಿದೆ. ಅವರ ಕುಟುಂಬದವರು ಬಂದವರು ಕನ್ನಡ ಬರುವಂಥವರು ಸುನೀತಾ ಅನ್ನುವಂಥವರು ಪಬ್ಲಿಕ್ ಇಂಪ್ಯಾಕ್ಟ್ ಅವ್ರನ್ನ ಸಂಪರ್ಕಿಸಿದಾಗ ಘಟನೆಯ ಬಗ್ಗೆ ಮಾತಾಡಿದ್ದಾರೆ. ಏನಾಯಿತು, ಹೀಗಾಯಿತು ಅನ್ನುವಂಥ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಮಾಧ್ಯಮದ ಸಹಾಯವನ್ನು ಕೂಡ ಈ ಮೂಲಕ ಅವರು ಕೇಳಿದ್ದಾರೆ. ಹಂಗೆ ಸರ್, ಅದೊಂಚೂರು ನ್ಯೂಸ್ ಮಾಡಿದ್ರೆ ಒಳ್ಳೆ. ಈಗ ನಮ್ಮ MLA ಫೋನ್ ಮಾಡಿ ಅಲ್ಲಿದ SP ಗೆ ಮಾತಾಡ್ತೀನಿ ಅಂತ ಹೇಳಿದ್ರು. ಇಲ್ಲ, ಓಕೆ ಮೇಡಮ್, ಅದಕ್ಕೋಸ್ಕರ ಒಂದಷ್ಟು ಮಾಹಿತಿ ತಗೊಳ್ಳೋಣ ಅಂದ್ಕೊಂಡು ನಿಮಗೆ ಕಾಲ್ ಮಾಡಿದೆ. ಅದೇ ಏನೋ ಫೋಟೋ ತೆಗಿತಾ ಇದ್ದ ಸ್ಟೆಪ್ ಹತ್ತಷ್ಟೊತ್ತಿಗೆ ತಿರುಗಿ ನೋಡೋಷ್ಟೊತ್ತಿಗೆ ಮಗು ಮಿಸ್ಸಿಂಗ್. ಓಕೆ, ಅದು ಏನೈತಂದ್ರೆ ನಮಗೂ ಈಗ ಕರೆಕ್ಟ್ ಆಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ ಸರ್. ಅಂದ್ರೆ ಇವ್ರ ಫ್ಯಾಮಿಲಿ ಜೊತೆನೆ ಇದ್ರಲ್ಲ? ಫ್ಯಾಮಿಲಿ ಇದಾರೆ, ಎಲ್ಲರೂ ಇದಾರೆ ಜೊತೆಗೆ, ಮೇಲೆ ಕೆಳಗೆ ಹತ್ತಿದೆ ಎಲ್ಲಾರು ಇದಾರೆ ಅಂದ್ಲು ಮಗಳು. ಅಂದ್ರೆ ಅವರೆಲ್ಲರೂ ಫ್ಯಾಮಿಲಿ ಫ್ಯಾಮಿಲಿ ಫ್ರೆಂಡ್ಸ್ ಏನಿಲ್ಲ. ಅಜ್ಜಿ ಇದಾರೆ, ಈ ಮಗುದ ಅಜ್ಜಿ ಉಂಟು, ಚಿಕ್ಕಪ್ಪ ಇದಾರೆ, ಅಪ್ಪ ಅಮ್ಮ ಇದಾರೆ, ಓಕೆ, ಎಲ್ಲರೂ ಇದಾರೆ. ಚೂರು ಇದ್ ಮಾಡಿ ಸರ್. ಖಂಡಿತ ಮೇಡಮ್, ಸರ್ ಬರ್ತೀನಿ ನಾನು, ಅಲ್ಲಿ ಬಂದ್ಮೇಲೆ ಫೋನ್ ಮಾಡ್ತೀನಿ ಬಾಕಿ ನ್ಯೂಸ್. ಸ್ವಲ್ಪ SP ಅವ್ರಿಗೆಲ್ಲ ತಲುಪಂಗಿದ್ರೆ ಒಳ್ಳೇದಲ್ಲ ಸರ್. ಒಟ್ಟಾರೆ ಈ ಪ್ರವಾಸಿಗರು ಈಗಂತೂ ಶಾಲಾ ಕಾಲೇಜುಗಳಿಗೆ ರಜೆ ಬಂದಿದೆ, ಪರೀಕ್ಷೆಗಳು ಮುಗಿದಿದೆ, ಕುಟುಂಬ ಸಮೇತರಾಗಿ ಪ್ರವಾಸಿ ತಾಣಗಳಿಗೆ ಬರ್ತಾರೆ. ಅಲ್ಲಿ ಅವರು ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇವತ್ತಂತೂ ಸೆಲ್ಫಿ ತೆಗೆದುಕೊಳ್ಳೋದು, ಎಲ್ಲಂದ್ರಲ್ಲಿ ಫೋಟೋಗೋಸ್ಕರ ಹೋಗುವಂಥದ್ದು, ಅದು ಜಲಪಾತಗಳಿರುವಂಥ ಭಾಗದಲ್ಲಿ, ದಟ್ಟವಾದ ಕಾಡಿರುವಂಥ ಭಾಗದಲ್ಲಿ ಎಲ್ಲಂದ್ರಲ್ಲಿ ಹೋಗುವಂಥದ್ದು, ಜೊತೆಗೆ ಆಳವಾದ ಪ್ರಪಾತ ಇರುತ್ತೆ, ಕಲ್ಲಿರುತ್ತೆ, ಅಲ್ಲೆಲ್ಲ ಈ ಮಂಜು ಮುಸುಕಿದ ಸಂದರ್ಭದಲ್ಲೆಲ್ಲ ಹೋಗುವಂಥದ್ದು, ಕಾಣೆಯಾಗುವಂಥ ಸಾಧ್ಯತೆಗಳು, ಕಾಡು ಪ್ರಾಣಿಗಳ ದಾಳಿ ಸಾಧ್ಯತೆ ಕೂಡ ಇರುತ್ತೆ. ಇದೆಲ್ಲವನ್ನು ಗಮನಿಸಬೇಕು ಅನ್ನುವಂಥದ್ದು ನಮ್ಮ ಕಳಕಳಿ. ಸದ್ಯಕ್ಕೆ ಇದರ ತೀವ್ರ ಶೋಧ ಕೂಡ ಮುಂದುವರೆದಿದೆ. ಜೊತೆಗೆ ಪಬ್ಲಿಕ್ ಇಂಪ್ಯಾಕ್ಟ್ ಕೂಡ ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸನ್ನು ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.